ತುಂಬ ಖುಷಿ ಆಗ್ತದೆ ಸರ್. 4ನೇ ಸಿನಿಮಾ ವಾಮನ ನಾವೇನು ಕಷ್ಟಪಟ್ಟು ಶ್ರಮ ಪಟ್ಟಿದ್ರು ತಕ್ಕನಂಗೆ ಪ್ರತಿಫಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಇದೆ. ಅದೇ ನಾನು ಮೇನ್ಲಿ ಥ್ಯಾಂಕ್ಸ್ ಹೇಳೋದು ಎಲ್ಲ ಕಡೆ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ, ವಿಜಯಲಕ್ಷ್ಮಿ ಅಕ್ಕ ಹಾಗೂ ಎಲ್ಲ ನನ್ನ ದರ್ಶನ ಸೆಲೆಬ್ರಿಟೀಸ್ಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟ. ಇಲ್ಲ ತುಂಬ ಖುಷಿ, ಅವರು ಖುಷಿ ಪಟ್ಟರು ಸರ್. ಕ್ಲೀನ್ ಆ್ಯಂಡ್ ನೀಟ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೆ. ಒಂದಷ್ಟು ಚೇಂಜಸ್ ಕೇಳಿದ್ರು, ಅದು ಬಿಟ್ಟರೆ ತುಂಬ ಇಷ್ಟಪಟ್ಟರು ಅವರು ಸರ್. ಇಲ್ಲ ಅದೊಂದು ಸಾಂಗ್ ಗ್ಲಿಮ್ಸ್ ಬಂದು ಹೋಗುತ್ತಲ್ಲ, ಸೊ ಅದಕ್ಕೆ ನಮ್ಮ ಮ್ಯೂಸಿಕ್ ಪ್ಲಾನ್ ಮಾಡಿಲ್ಲ ದರ್ಶನ್ ಸರ್ ಹಾಕೋಣ ಆಯ್ತು ಹಾಕಿ ಕಂಪ್ಲೀಟ್ಲಿ ಎಂಜಾಯ್ ಮಾಡಿದ್ರು ಅವರು ಸರ್. ಅದೇ ತಾಯಿ ಸೆಂಟಿಮೆಂಟು, ಆಮೇಲೆ ತಂದೆದು ನೀವು ಹೇಳಿದ್ರಲ್ಲ ಅದೇ ಅವರು ಕಂಪ್ಲೀಟ್ ಅದೇ ಇಷ್ಟ ಆಗಿದೆ. ಆಮೇಲೆ ಫ್ರೆಂಡ್ಶಿಪ್ ಖುಷಿ ಆಗುತ್ತೆ. ಚಪ್ಪಾಳೆ 1 ವರ್ಷ ಆಗಿತ್ತು ನಮ್ಗೆ ಒಂದು ಸಿನಿಮಾ ಬಂದು, ಇವತ್ತು ಖುಷಿ ಫುಲ್ಫಿಲ್ ಆಗಿದೆ. ಆಲ್ ಕ್ರೆಡಿಟ್ಸ್ ಗೋ ಟು ಮೈ ಫೈಟ್ ಮಾಸ್ಟರ್ಸ್ ಅರ್ಜುನ್ ಸರ್ ಮತ್ತು ನಮ್ಮ ವಿಕ್ರಮ್ ಮಾಸ್ಟರ್ ಇಬ್ಬರು ಸೇರಿ ನಮ್ಗೆ ಒಂದು ಪ್ರಾಕ್ಟೀಸ್ ಕೊಟ್ಟು ಮಾಡಬೇಕು ಅದೆಲ್ಲ ಪ್ಲ್ಯಾನ್ ಮಾಡಿ. ಈಗ ಪ್ರಸನ್ನ ಮತ್ತು ಸಿದ್ದೇಶ್ವರ ವಿಸಿಟ್ ಖುಷಿ ಆಗುತ್ತೆ. ಅದೇ ಹೇಳಿ ಸರ್, ಆಗ ಮನಸ್ಸಲ್ಲಿ ನಾವು ಶ್ರದ್ಧೆಯಿಂದ ಏನಾದ್ರು ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಪ್ರತಿಫಲ ದೇವ್ರು ಕೊಡ್ತಾರೆ ಅದಕ್ಕೆ. ಅದೇ ಕಂಪ್ಲೀಟ್ ಸಿನಿಮಾನೇ ಇಷ್ಟ ಆಗಿದೆ. ಬಟ್ ಅವ್ರ ಫ್ರೆಂಡ್ಶಿಪ್ಪು, ತಾಯಿ ಸೆಂಟಿಮೆಂಟು, ಆ ಸೀಕ್ವೆನ್ಸ್ಗಳು ತುಂಬ ಇಷ್ಟಪಟ್ಟು ಸರ್. ಅಣ್ಣ ರೇಗ್ಸಕ್ಕೆ ಹೇಳಿದಷ್ಟೇ, ಅದರಲ್ಲ ಏನಿಲ್ಲ, ಇಷ್ಟಪಟ್ಟಿದ್ದಾರೆ. ಮುದ್ದು ರಾಕ್ಷಸ ಇಲ್ಲ, ಆ್ಯಕ್ಚುಲಿ ಏನಂದರೆ ಫಸ್ಟ್ ಶೋ ಸ್ಟಾರ್ ಸಿನಿಮಾಗಳನ್ನ ನೋಡಿ ಸೆಲೆಬ್ರೇಟ್ ಮಾಡಿರುವಂಥದ್ದು. ಸೊ ರಣವೀರ್ ಸರ್ ಸಿನಿಮಾಗೆ ಈ ಲೆವೆಲ್ಗೆ ಕ್ರೇಜು ಮತ್ತು ಕ್ರೌಡು, ಒಂದು ಮಾಸ್ ಸಿನಿಮಾ ಅಂತ ಹೇಳಿ ನೋಡುವಾಗ ಆ ಸೆಲೆಬ್ರೇಷನ್ನೇ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿರೋದ್ರಲ್ಲಿ ತುಂಬ ಖುಷಿ ಇದೆ. ಮತ್ತು ಏನು ಎಕ್ಸ್ಪೆಕ್ಟ್ ಮಾಡಿದ್ವೋ ಅದು ನಡೆದಿದೆ ಅನ್ನೋದಿದೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ, ಮತ್ತು ಇಡೀ ಕರ್ನಾಟಕದ ಜನತೆಯ ಆಶೀರ್ವಾದ ವಾಮನ ಮೇಲೆ ಇದೆ ಅನ್ನೋದಕ್ಕೆ ತುಂಬ ಖುಷಿಯಾಗಿದೆ. ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ. ಸೊ ತುಂಬ ಖುಷಿಯಾಗಿದೆ ಸರ್. ಇಲ್ಲ ಸರ್, ಅದೇ ನೀವು ಕೇಳ್ತಿರೋದು ಗೊತ್ತಾಯ್ತು. ಮದುವೆ ವಿಚಾರ ಬಗ್ಗೆ ಸುಮ್ಮನೆ ಅಣ್ಣ ರೇಗಿಸ್ತಾರೆ, ಖುಷಿಯಾಗಿದೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ ಕೂಡ. ಇದು ತಾಯಿ ಮಗಂದು ಸೆಂಟಿಮೆಂಟ್ ಇದೆ, ಅದು ನೋಡಿ ಪಿಕ್ಚರ್ ನೋಡಿ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ತುಂಬ ಮುದ್ದಾಗಿ ಎಣಿದ್ದಾರೆ ಡೈರೆಕ್ಟ್ರು. ಇದರಲ್ಲೂ ನಮಗೂ ಒಂದು ವರ್ಕ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ನಾವು ಕನ್ನಡ ದೇಶಗಳ ಕೆಲಸ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ ಸರ್. ಎಲ್ಲರೂ ಕೂಡ ಬಂದು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಆಯಿತಾ. ಇಲ್ಲಿ ಧನ್ವೀರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ವೈಸ್ ನೋಡ್ತಾ ಹೋದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ನೋಡ್ರೆ ಗೊತ್ತಾಗುತ್ತೆ ಅದು ಹೆಂಗೆ ಮಾಡಿದ್ರೆ ಅಂತ. ಸಿನಿಮಾದಲ್ಲಿ ಬಂದು ನೋಡಿ, ತಾಯಿ ಮಗನ ಸೆಂಟಿಮೆಂಟು ಇವಾಗ ಹೆಂಗಿರ್ಬೇಕು, ಹೆಂಗೆ ಬೆಳೆಸ್ಬೇಕು, ಫ್ರೆಂಡ್ಸ್ ಎಲ್ಲದು ಫ್ರೆಂಡ್ಸ್ ಟೋಟಲಿ ಇವಾಗಿನ ಯೂತ್ಗೆ ಏನಿದೆ ಅದೆಲ್ಲ ಇದೆ. ಆಮೇಲೆ ಇನ್ನೊಂದು ಎಕ್ಸ್ಪೆಷಲ್ ಹೇಳ್ಬೇಕಂದ್ರೆ 2025 ಜನವರಿಯಿಂದ ಇಲ್ಲಿವರೆಗೂ ಬಂದಿರೋ ಸಿನಿಮಾಗಳಲ್ಲಿ ಈ ಥರ ಸಿನಿಮಾಗಳು ಸದ್ಯದಲ್ಲಿ ಬಂದಿಲ್ಲ ಅಂತ ನಾನು ಅನಿಸ್ಕೊಳ್ತೀನಿ.